ಹಾಯ್ ವೆಲ್ಕಮ್ ಬ್ಯಾಕ್ ಟು ತನುಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ವ್ಲಾಗು ಅಂದರೆ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡು ಒಂದರಲ್ಲಿ 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಎಂತಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಂತಂದರೆ, ನಾವು ಫ್ರೈ ಮಾಡಬೇಕಾದ್ರೆ ಉಪ್ಪು ಹಿಡಿಯಲ್ಲ ಇದಕ್ಕೆ, ಅದಕ್ಕೋಸ್ಕರ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಇವಾಗ ನೀಟಾಗಿ ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ ಯಾಕೆ ಮಿಕ್ಸ್ ಮಾಡ್ಕೊತಿಲ್ಲ ಅಂತಂದರೆ, ಎಲ್ಲದಕ್ಕೂ ಹಿಡಿಯಲ್ಲ ಅಂತ ಹೇಳಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿ. ಇದೊಂಥರ ಹೆಂಗೆ ಅಂದರೆ ತೊಂಡೆಕಾಯಿ ಥರ ಫೀಲ್ ಆಗುತ್ತೆ, ಒಂಥರ ಅಂಟೋದು ಫೀಲ್ ಆಗುತ್ತೆ. ಸೊ ಇದನ್ನ ನೋಡಿಕೊಂಡು ನೀಟಾಗಿ ಕಲಸಿಟ್ಕೊಂಡು ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ನೀಟಾಗಿ ಉಪ್ಪು ಹಿಡಿಬೇಕಾಗುತ್ತೆ. ಸೊ ನನಗೆ 5 ನಿಮಿಷ ಬಿಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಕಾದಾದಮೇಲೆ ಇವಾಗ ನಾನು ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಜೀರಿಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜೀರಿಗೆನ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಜೀರಿಗೆ ಆ್ಯಡ್ ಮಾಡಿಕೊಂಡ್ರೆ. ಮತ್ತು ಇವಾಗ ಇದಕ್ಕೆ ನೀವು ಕಡಲೆಕಾಳನ್ನು ಹಾಕಬೇಕು. ನಿಮಗೆ ಕಡಲೆಕಾಳು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ತೊಂಡೆಕಾಯಿ ಜೊತೆ ಕಡಲೆಕಾಳು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಇಲ್ದಿರೋ ಬೇಡ. ಇದಕ್ಕೆ ಉದ್ದಿನಬೇಳೆನೂ ಹಾಕೋತಾರೆ. ಉದ್ದಿನಬೇಳೆನೂ ಚೆನ್ನಾಗಿ ಅದೆಲ್ಲ ಫ್ರೈ ಆಗಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕೋತಾರೆ. ಇವಾಗ ನಾನು ಇದನ್ನು ನೀಟಾಗಿ ಒಂದು 2 to 3 ಮಿನಿಟ್ಸ್ನ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಯಾಕೆ ಅಂತಂದರೆ ಇದು ಕಡಲೆಕಾಳು ನೀಟಾಗಿ ಫ್ರೈ ಆಗಬೇಕಲ್ಲ. ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆ ಈಗ ನಾನು ಚಚ್ಚಿಟ್ಕೊಂಡಿದ್ದು ಬೆಳ್ಳುಳ್ಳಿನ ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ಪಲ್ಯ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಶುಂಠಿಲಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು. ಇವಾಗ ನೆಕ್ಸ್ಟ್ ನಾನು ಈರುಳ್ಳಿ ಒಂದು 2ರಿಂದ 3 ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅನ್ನ ಜೊತೆ ತಿನ್ನೋರಾದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮುದ್ದೆ ಇದೆಲ್ಲ ಆದರೆ ಒಂದು 3 ಈರುಳ್ಳಿ ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ. ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ನಿಮಗೆ ಗ್ರೇವಿ ಥರ ಬೇಡ, ಡ್ರೈ ಬೇಕು ಅಂತಂದರೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಅದರಲ್ಲಿ ನಿಮಗೆ ಗ್ರೇವಿ ಥರ ಸಿಗುತ್ತೆ. ಟೊಮೊಟೊ ಹಾಕಿದ್ರೆ ನಿಮಗೆ ಗ್ರೇವಿ ಬೇಡ, ನಿಮಗೆ ಡ್ರೈ ಬೇಕು ಅಂತ ಅಂದರೆ ಸೊ ನೀವು ಟೊಮೊಟೊನ ಆ್ಯಡ್ ಮಾಡ್ಕೋಬೇಡಿ. ನನಗೆ ಗ್ರೇವಿ ಬೇಕಿತ್ತು, ನಾನು ಸ್ವಲ್ಪ ಟೊಮೊಟೊ ಹಣ್ಣು ಒಂದು ಹಾಕ್ಕೊಂಡಿದ್ದೀನಿ, ಸಾಕು. ಇದಕ್ಕೆ ನಾನು ಹುಣಸೆಹಣ್ಣು ಹಾಕ್ತಾಯಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು 3 ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ನೀಟಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಕರಿಬೇವು ಯಾಕೆ ಹಾಕಿಲ್ಲ ಅಂತ ಅಂದರೆ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೋಬೇಕಾಗುತ್ತೆ. ಅದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕಲರ್ ಚೇಂಜ್ ಆಗೋಲ್ಲ ಅಂತ. ನೀವು ಒಗ್ಗರಣೆಗೆ ಫಸ್ಟೇ ಕರಿಬೇವು ಹಾಕ್ಬಿಟ್ರೆ ಅದೊಂದು ಸ್ವಲ್ಪ ಬ್ಲ್ಯಾಕ್ ಥರ ಆಗುತ್ತೆ. ಸೊ ಆ ಥರ ಆಗೋಲ್ಲ. ನೀವೇನು ಮಾಡಿ ಅಂದರೆ, ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆಗಿ ಒಂದು 2 ಮಿನಿಟ್ಸ್ ಆದಮೇಲೆ ನೀವು ಕರಿಬೇವನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈರುಳ್ಳಿ ಸ್ವಲ್ಪ ಬೇಯ್ದಾದ್ಮೇಲೆ ನಾನು ಇವಾಗ ಇನ್ನೊಂದು ಸತಿ ಮಿಕ್ಸ್ ಮಾಡಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಅನ್ನದಕ್ಕಾಗಲಿ ಮುದ್ದೆ ಆಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಸೊ ಬೇಗ ಇದು ಬೇಯಲ್ಲ. ನೋಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕರಿಬೇವು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ನನ್ನ ವಿಡಿಯೋ ಯಾರು ನೋಡ್ತಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾನು ಈರುಳ್ಳಿ ಹಾಕಿದಾಗ ಉಪ್ಪು ಹಾಕ್ತೀನಿ. ಯಾಕೆ ಅಂತ ಅಂದರೆ ನೀಟಾಗಿ ಫ್ರೈ ಆಗುತ್ತೆ, ಈರುಳ್ಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊತೀನಿ. ಎಷ್ಟು ಬೇಕೋ ನೋಡ್ಬಿಟ್ಟು ನಾನು ಹಾಕ್ಕೊತೀನಿ. ಇವಾಗ ಇದನ್ನು ಅಷ್ಟೇ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು. ಸ್ವಲ್ಪ ಅದನ್ನು ನೀಟಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಉಪ್ಪೆಲ್ಲ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಉಪ್ಪು ಹಿಡಿಯುತ್ತೆ. ಒಂದು 5 ನಿಮಿಷ ಇದು ಫ್ರೈ ಆಗೋವರೆಗೂ ನಾವು ಅದನ್ನು 5 ನಿಮಿಷ ಅಲ್ಲಿ ಇಟ್ಟಿದ್ರೆ ಅದ್ರ ಪಾಡಿಗೆ ಅದು ಎಲ್ಲ ನೀಟಾಗಿ ಉಪ್ಪೆಲ್ಲ ಇಟ್ಕೊಂಡಿರುತ್ತೆ ಅಂತ ನಾನು ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ನೀಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದೆಲ್ಲ ಬೆಂದಾದಮೇಲೆ ಹೇಗೆ ಎಣ್ಣೆ ಬಿಡ್ತಿದೆ ಅಂತ ಫ್ರೈ ಆದಮೇಲೆ
ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತೆ ಹೇಳ್ತಾಯಿದ್ದೀನಿ, ಟೊಮೊಟೊ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು ಅಷ್ಟೇ. ಒಂದು ಟೊಮೊಟೊ ಹಣ್ಣು ತೊಗೊಂಡು ಈಗ ಅದನ್ನು ನಾನು ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೀಟಾಗಿ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸುತ್ತಲೂ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾನು ತೊಂಡೆಕಾಯಿ ಪಲ್ಯ ಮಾಡ್ತಿರೋದು ಮನೇಲಿ. ಮುದ್ದೆ ಸೊಪ್ಪು ಸಾಂಬಾರಿತ್ತು, ಸೊ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ. ಅದಕ್ಕೆ ಏನಾದ್ರು ಪಲ್ಯ ಬೇಕಿತ್ತು. ಸ್ವಲ್ಪ ಕ್ವಿಕ್ಕಾಗಿ ನಮ್ಮ ಯಜಮಾನ್ರು ಊಟಕ್ಕೆ ಬರ್ತಿದ್ದೀನಿ ಅಡುಗೆ ಮಾಡು ಅಂತ ಹೇಳಿದ್ರಲ್ಲ, ಕ್ವಿಕ್ಕಾಗಿ ಪಲ್ಯ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ತೊಂಡೆಕಾಯಿ ಪಲ್ಯ ಮಾಡೋಣ, ಹೇಗೆ ಬರುತ್ತೆ, ಮದುವೆ ಮನೇಲಾದ್ರಿ ಎಲ್ಲ ಕಡೆ ತೊಂಡೆಕಾಯಿ ಪಲ್ಯ ಹಾಕ್ತಿರಲ್ಲ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಬರುತ್ತೋ ಗೊತ್ತಿಲ್ಲ, ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನೀಟಾಗಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಬಿಟ್ಟು ನಿಮಗೆ ನಾನು ಸಿಗ್ತೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಇವಾಗ ಇದಕ್ಕೆ ಏನೇನೆಲ್ಲ ಮಸಾಲೆಸ್ ಬೇಕು ಅದನ್ನು ಹೇಳ್ತೀನಿ. ಮಸಾಲೆಸ್ ಏನು ಜಾಸ್ತಿ ಇಲ್ಲ, ಮನೇಲಿರೋದೇ ಮಸಾಲೆಗಳು ಹಾಕ್ಕೊಳ್ಳಿ, ಬೇಗ ಆಗೋಗುತ್ತೆ. ಈಗ ನೆಂಟರು ಯಾರು ಬಂದಿರ್ತಾರೆ, ಪಲ್ಯ ಏನಪ್ಪ ಮಾಡಬೇಕು ಅಂತಂದರೆ ಈ ಪಲ್ಯ ಮಾಡಿರಿ. ಈಗ ನೋಡಿ, ಇವಾಗ ಟೊಮೊಟೊನ ಜೊತೆನೇ ಟೊಮೊಟೊ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಬೇಯ್ಕೊಳ್ಳಿ ಟೊಮೊಟೊ ಹಣ್ಣು. ಆವಾಗ ನೀವು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೀಟಾಗಿ ಹುಳಿ ಎಲ್ಲ ಇರುತ್ತೆ, ಸ್ವಲ್ಪ ಉಪ್ಪು ಹುಳಿ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ. ಇವಾಗ ಟೊಮೊಟೊನ ನೀಟಾಗಿ ಫ್ರೈ ಮಾಡಿ ನೋಡಿ. ಟೊಮೊಟೊನೆಲ್ಲ ಸ್ಮ್ಯಾಶ್ ಆಗಿದೆ ನೀಟಾಗಿ. ನಾನಿವಾಗ ಇದಕ್ಕೆ ತೊಂಡೆಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಆ ತೊಂಡೆಕಾಯಿನ ಹಾಕೋತಾ ಇದ್ದೀನಿ. ಎಷ್ಟು ನೋಡ್ತಾ ಇರ್ಬೋದು ನೀವು. ನಾನೊಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಂತ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮ್ ಕೊಡಬೇಡಿ, ಯಾಕೆಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಇವಾಗ ಮತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ, ಈಗ ಆಲ್ರೆಡಿ ಎಡಕ್ಕೂ ಹಾಕಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ನಾನು ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಉಪ್ಪು ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಬಾಡಿಸ್ಕೊಳ್ಳಿ. ಸುತ್ತಲೂ ಅಷ್ಟೇ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಆಲ್ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇದಕ್ಕೆ ನಾನು ಇವಾಗ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 1/4 ಚಿಟಿಕೆ ಅಷ್ಟು, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಖಾರ ಪುಡಿ ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಮತ್ತು ಏನೂ ಹಾಕಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನಷ್ಟು ನೀವು ಇದಕ್ಕೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಚಿಕನ್ಗೆ ನೀವೇನು ಯೂಸ್ ಮಾಡ್ತೀರಾ, ಚಿಕನ್ ಪೌಡರ್ ಏನಾದ್ರು ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನೀವು ಗರಂ ಮಸಾಲೆನೇ ಹಾಕಬೇಕಂತೇನಿಲ್ಲ, ಗರಂ ಮಸಾಲೆ ಹಾಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ನಿಮಗೆ ಚಿಕನ್ ಮಸಾಲೆ ಹಾಕ್ಕೋಬೋದು. ಇವಾಗ ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೋಡಿ, ಇವಾಗ ಫುಲ್ ಒಂಥರ ಡ್ರೈ ಥರ ಇದೆ ಅಲ್ವಾ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಹಾಕ್ಕೋತೀನಿ, ಆವಾಗ ಗ್ರೇವಿ ಥರ ಬರುತ್ತೆ. ಇವಾಗ ನೋಡಿ, ನೀಟಾಗಿ ಇದನ್ನು ಸುತ್ತಲೂ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಇದು ಬೇಯೋದು ಲೇಟ್ ಆಗುತ್ತೆ, ಬಟ್ ಸ್ಟಿಲ್ ಬೇಗ ಆಗೋಗುತ್ತೆ. ಈಸಿ ಮೆಥಡಿಂದ ಮಾಡ್ಕೋಬೋದು ನಾವು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸು ಇಲ್ಲ ಅನಿಸುತ್ತೆ, ಒಂದು 1/4 ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ಮಸಾಲೆ ಎಲ್ಲ ತಲೆ ಹಿಡಿಬಾರ್ದು ಅಲ್ವಾ, ನೀರು ಹಾಕಿದ್ರೆ ತಲೆ ಹಿಡಿಯಲ್ಲ ಅಂದ್ಬಿಟ್ಟು ಅದರಿಂದ ನಾನು ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ತಲೆ ಏನೂ ಹಿಡಿಯಲ್ಲ. ನೀವು ಹಿಂಗೆ ಮಸಾಲೆ ಎಲ್ಲ ಹಾಕ್ಬಿಟ್ಬಿಟ್ರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನಾನು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕಲ್ಲ, ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೇವಿ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಈ ಥರ ಸ್ಟ್ರಕ್ಚರ್ ಬಂದಿದೆ, ಗ್ರೇವಿ ಮಾತ್ರ ಸಕ್ಕತ್ತಾಗಿದೆ. ನೀವು ಚಪಾತಿಗಾಗಲಿ ರೊಟ್ಟಿಗಾಗಲಿ ತುಂಬಾ ಚೆನ್ನಾಗಿ, ಅನ್ನಕ್ಕಂತೂ ಪಲ್ಯ ಸಕ್ಕತ್ತಾಗಿರುತ್ತೆ. ಇಷ್ಟು ನೀವು ನೋಡ್ತಾ ಇರ್ಬೋದು. ನೀಟಾಗಿ ಇವಾಗ ಕುದಿತಿದೆ. ನಾನು ಇದಕ್ಕೆ ಕಾಯಿ ಹಾಕಿದ್ದೀನಿ, ನಿಮಗೆ ಕಾಯಿ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಕಾಯೆಲ್ಲ ಹಾಕಿದ್ಮೇಲೆ ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಕಾಯಿ ಹಾಕಿದ್ರೆ ಒಂಥರ ಲುಕ್ ವೈಸು ಚೆನ್ನಾಗಿರುತ್ತೆ,
ಏನೋ ಒಂಥರ ಚೆನ್ನಾಗಿರುತ್ತೆ ಕಾಯಿ ಹಾಕ್ಕೊಂಡಿದ್ರೆ. ನೀವು ಕಾಯಿ ಹಾಕ್ಕೊಂಡು ಯಾರು ತಿನ್ನಲ್ಲ ಅಂತಿರೋ ಒಂದು ಕಾಯಿ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನು ಒಂದು 10 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮೀಡಿಯಮ್ ಆರ್ ಲೋ ಫ್ಲೇಮ್ ಸಾಕು. ನಾನು ಇದಕ್ಕೆ ಮುದ್ದೆ ಮಾಡಿದ್ದೆ. ಸೊ ಬಿಸಿ ಬಿಸಿ ಮುದ್ದೆ ಮತ್ತು ಸೊಪ್ಪು ಸಾಂಬಾರು, ಪಲ್ಯ. ಇವಾಗ ಒಂದು 5 ನಿಮಿಷ ಸ್ಟೀಮಲ್ಲೇ ಬೇಯ್ಕೊಳ್ಳಿ ಅಂದ್ಬಿಟ್ಟು ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಹೆಂಗೆ ಕೊತ ಅಂತ ಕುದಿದಿದೆ, ತುಂಬ ಚೆನ್ನಾಗಿ ಬೆಂದಿತ್ತು. ಅಂದರೆ ಕಡಲೆಕಾಳು ಮತ್ತು ಕಾಯಿ, ಈರುಳ್ಳಿ ಎಲ್ಲ ಬಾಯಿಗೆ ಸಿಕ್ತಿತ್ತು. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಬೆಂಡೆಕಾಯಿ ಪಲ್ಯ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ದರೆ ನನ್ನ ಸಜೆಷನ್ ಈ ಪಲ್ಯ. ಅನ್ನದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಾದರೆ ನೀವು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, 2 ಹಾಕೋ ಕಡೆ 1-2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ತುಂಬ ಅನ್ನಕ್ಕೆ ಈರುಳ್ಳಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ, ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.